ಈ ದನಗಳನ್ನ ಬಿಟ್ಬಿಟ್ರೆ ತಲೆನೋವು ಕಣಮ್ಮ. ಈ ದನಗಳನ್ನ ಯಾರ್ದನ ಹೊಲಗಿಲಕ್ ನುಗ್ಗಿಗ್ ಬಿಡ್ತಾವ ಅಂತೇಳ್ಬಿಟ್ಟು ಟೆನ್ಷನ್ ಮೇಲೆ ಟೆನ್ಷನ್ ಆಯ್ತದ ನಂಗಂತೂ. ಆಮೇಕಿಂದ ಅವ್ರು ಬಂದು ನಮ್ಮ ಮೇಲೆ ಜಗಳಕ್ಕೆ ಬೀಳ ಕಯ್ಯ ಅನ್ನ. ಅಯ್ಯೋ ಏನು ಹುಸಿ ಆಯ್ತದ ಹೇಳು. ಅಯ್ಯೋ ನಾನು ಅದಕ್ಕೆ ಟೆನ್ಷನ್ ಆಗಿ ಈ ಕಡೆನೇ ನೋಡಬೇಕು. ಕಟ್ಟಾಕ್ಬಿಟ್ಟು ಬರೋನಿ ಅಂದರೆ ಈ ಬ್ಯಾಸ್ಗೆ ನಂಗೆ ಮೇವು ಬೇರೆ ಸಿಗಕ್ಕಿಲ್ಲ ಸರಿಯಾಗಿ. ಒಂತಾಗಿ ಎಲ್ಲಿ ಸಿಗ್ತದೆ ಹಾಂ. ಈ ಹಸುಗಳಂತೂ ಕಟ್ಕೊಂಡ್ರಂತೂ ಈ ಬ್ಯಾಸ್ಗೆ ಕಾಲದಾಗ ಒಂದು ಬರ್ತದ ನೋಡಿ ತಲೆನೋವು. ಭಾಳ ತಲೆನೋವಪ್ಪ ನಂಗಂತೂ. ಪುದ್ದಕ್ಕ ಹ್ಞೂ ಏಳು ಗಂಗಾ. ಪುದ್ದಕ್ಕ ಇವತ್ತು ನಮ್ಮ ಯಜಮಾನ್ರು ಬರ್ತುಡೆ. ಯಜಮಾನ್ರು ಬರ್ತುಡೆ? ಹ್ಞೂ. ಅಯ್ಯ ನಿನ್ನ ಬತ್ ನೀನು ಸುಮ್ಕಿದೆಯಲ್ವೇ ನಮ್ಮಿ? ಏನೊಂದು ಕೇಕ್ ಹೋಗಿ ತಂದು ಕೊಟ್ಕಿಟ್ಟು ಮಾಡ್ಸೋದು ಬಿಟ್ಬಿಟ್ಟು ಸುಮ್ಕಿದೆಯಾ? ಅವ್ರು ನನ್ನ ಮ್ಯಾಲೆ ಮೊದಲೇ ಯಾವಾಗ ಉರ ಅಂತ ಇತ್ತಾರಲ್ಲಕ್ಕ, ಅದಕ್ಕೆ ಇನ್ನೇನು ಅಂತೇಳ್ಬಿಟ್ಟು ನಾನು ಸುಮ್ಕೆ ಆಗೋಗ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಸುಮ್ಕೇನಿ ಎದ್ಬಿಟ್ಟು ಸ್ನಾನ ಗಿನ ಮಾಡ್ಕೊಂಡು ಫ್ರೆಶ್ಶಾಗಿ ಸುಮ್ಕೇನಿ ಹೋಯ್ತೀರಿ. ನಾನು ಇದು ಯಾಕೆ ಹಿಂಗೆ ಅಂತ ಅಂದ್ಕೊಂಡೆ. ಆಮೇಲೆ ನಿಧಾನ ಗೊತ್ತಾಯ್ತು ನನಗೂ. ಬಿಡು ಬರ್ತುಡೆ ಅಲ್ವಾ ಅದಕ್ಕೆ ನೀ ಅಂತ ಅಂದ್ಕೊಂಡೆ. ಯಾರುನಪ್ಪ ಏನು ಮನೆಗೆ ಇಸ್ಸು ಪಸ್ಸು ಏನು ಮಾಡ್ತಿಲ್ಲ, ಏನೂ ಇಲ್ಲ ಕಣಕ್ಕ. ನಾನು ಅಲ್ಗೂ ವಿಶ್ ಮಾಡಣಿ ಅಂತ ಅಂದ್ಕೊಂಡೆ. ಅಯ್ಯೋ ಬಿಡು ನೋಡಣಿ ಅಂತೇಳ್ಬಿಟ್ಟು ನಾನು ಸುಮ್ಕಾದೆ. ಅಯ್ಯೋ ಗಂಗಾ, ಅಯ್ಯೋ ನಿನಗೆ ಗೊತ್ತಾಗಕ್ಕಿಲ್ಲ. ನಿನಗೆ ಗಂಡನ್ನ ಬುಟ್ಟಿಗೆ ಹಾಕೊಳ್ಳೋ ಬುದ್ಧಿನೇ ಯಾ ಬರೋಕ್ಕಿಲ್ಲ. ನೀನು ಗಂಡನ್ನ ನೀಟಾಗಿ ಬುಟ್ಟಿಗೆ ಹಾಕೋಬೇಕು ನೀನಂತೂ. ಹೆಂಗೆ ಬುಟ್ಟಿಗೆ ಹಾಕೋಬೇಕು ಅಂತಂದರೆ ಅತ್ತೆನೇ ದೂರ ಮಾಡ್ಕೊಂಡು ನೀನೇ ಬೇಕು ಅನ್ನಂಗೆ ಬರಬೇಕು. ಆ ಥರ ಬುಟ್ಟಿಗೆ ಹಾಕೋಬೇಕು. ಅದು ಹೆಂಗಕ್ಕೆ ಹಾಕೋಬೇಕು? ನಮ್ಮ ಯಜಮಾನ್ರಂತೂ ಉರ ಅಂತ ಉರ್ಸಿಗೆ ಮುಂತಾರ ಉರ ಅಂತ ಇತ್ತಾನೆ. ಎಲ್ಲರೂ ಅಂತಾರೆ ಹಂಗಂತ ಇದು ಮಾಡ್ಕೊಳಕಾಯ್ತದ? ನನ್ನ ಗಂಡೇನು ಇವಾಗ ಉರ ಅನ್ನಕ್ಕಿಲ್ವಾ? ಮನೆ ಬುಟ್ಟ ಓಡ್ ಕಳಿಸಿದ್ದ ನನ್ನ. ಅದೆಲ್ಲ ಮಾಮೂಲಿ, ಅದೆಲ್ಲನ ತಲೆ ಕೆಡ್ಸ್ಕೊಳ್ಳೋದೇನಿರಲ್ಲ, ಅದೆಲ್ಲ ಮಾಮೂಲಿನೇ. ನೋಡು ನಾನು ಹೇಳ್ದಷ್ಟು ಕೇಳು. ಹೋಗಿ ಇಲ್ಲೇ ಒಂದು 200-300 ರೂಪಾಯಿಗೆ ಒಂದು ಕೇಕ್ ಬರೋದೆ. ಕೇಕಿಗೆ ತಗೊಂಬಿಟ್ಟು ಬಂದು ಹೊಲ್ದ ಹತ್ರ ಕಟ್ ಮಾಡಿಸು, ಮನೆ ಹತ್ರ ಕಟ್ ಮಾಡಿಸ್ಬೇಡ. ಎಲ್ಲರ ಕಣ್ಣು ಈ ಕಡೆ ಏನೇ ಬಿದ್ದಿರ್ತವೆ. ಹೊಲ್ದ ಹತ್ರ ಕರ್ಕೊಂಡು ಹೋಗಿ ಬಂದ್ಬಿಟ್ಟು ಅಲ್ಲಿ ಯಾವ್ದಾನ ಇದೈತಲ್ಲ, ಅಲ್ಲಿ ಕುಂತ್ಕೊಳ್ಳೋಕೆ ಜಾಗ ಮಾಡಿದ್ದೀವಲ್ಲ, ಅಲ್ಕ ತಗೊಂಡೋಗಿ ಅಲ್ಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಒಂದು ಜೊತೆ ಬಟ್ಟೆ ಗಿಟ್ಟೆ ಕೊಡು. ಖುಷಿ ಪಡ್ತಾನೆ. ಗಂಡಸ್ರು ಹೆಂಗೋ ಹಿಂಗೋ ಚೇಂಜ್ ಆಗ್ಬೋದಲ್ವಾ? ನನ್ನ ತಲೆನಾಗಿ ಹಿಡಿಯೋನೇ ಬರಲಿಲ್ಲ ಕಣಕ್ಕ. ಭಯ ಆಯ್ತಿತ್ತು, ಮಾಡೋದೋ ಬ್ಯಾಡವೋ ಅಂತೇಳ್ಬಿಟ್ಟು ನನಗೆ ಸುಮ್ಕೇನೆ ಟೆನ್ಷನ್ನು ಭಯ ಆಯ್ತಿತ್ತು ನನಗಂತೂ. ಸರಿ ಬಿಡು, ಮತ್ತೆ ನೀನು ಹೇಳಿದ್ಮೇಲೆ ಹೆಂಗೋ ಕಾಸು ಐತಲ್ಲ, ನೀನೇ ಕೊಟ್ಟಿದ್ದಲ್ಲ, ಆ ಕಾಸು ಅಕೌಂಟಾಗ ಹಂಗೆ ಐತಿ. ನಾನೇ ಹೋಗ್ಬಿಟ್ಟು ತಗ ಇದು ಮಾಡ್ತೀನಿ ಅದನ್ನು. ಕಾಸಿಲ್ಲ ಅಂದರೆ ನಾನೇ ಕೊಡ್ತೀನಿ, ಅದ್ರಾಗ ಏನಂತೆ ಹೋಗು. ಕಾಸಿಲ್ಲ ಅಂತಂದರೆ ನಾನು ಹೆಂಗೋ ಇದು ಮಾಡ್ತೀನಿ. ಇಲ್ಲ ಕಣಕ್ಕ ಐತೆ, ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ಹೋಗಿ ನಾನೇನ್ಯಾ ಒಂಚೂರು ನೈಸ ಕರ್ಕೊಂಡ್ಬರ್ತೀನಿ ಇರು. ಸರಿ ಹಂಗೆ ಮಾಡು. ರೀ ವಿಶ್ ಯು ಹ್ಯಾಪಿ ಬರ್ತ್ಡೇ. ಹಾಂ ಥ್ಯಾಂಕ್ಸ್. ನಿನಗಾದ್ರೂ ನೆನಪೈತಲ್ಲ ನನ್ನ ಬರ್ತ್ಡೇ ಅಂತ ಹೇಳ್ಬಿಟ್ಟು. ಬೆಳಿಗ್ಗೆನೇ ನೆನಪಿತ್ತು ರೀ, ವಿಶ್ ಮಾಡನಿ ಅಂತ ಅಂದ್ಕೊಂಡೆ. ನೀವು ಏನಂತೀರೋ ಅಂತ ಹೇಳ್ಬಿಟ್ಟು ಸುಮ್ಕಾದೆ. ರೀ ನಿಮ್ಗೆ ಏನೋ ಒಂದು ಸರ್ಪ್ರೈಸ್ ಐತೆ, ಬರ್ರಿ. ನನಗೆ ಯಾವ ಸರ್ಪ್ರೈಸ್ ಅವಶ್ಯಕತೆನೂ ಇಲ್ಲ. ನನಗೆ ಏನೂ ಬೇಕಾಗಿಲ್ಲ. ರೀ ಬರ್ರಿ, ಒಂದೇ ಒಂದು ಕಿತ ಏನಾಯ್ತದೆ ಬರ್ರಿ. ಮನೆ ಒಳಗಡೆ ಏನು ಸರ್ಪ್ರೈಸ್ ಇಲ್ಲ, ವಾಲ್ತಕ್ಕೆ ಹೋಗ್ಬೇಡ, ಬನ್ನಿ ವಾಲ್ದತ್ರ ನಿಮ್ಗೊಂದು ಸರ್ಪ್ರೈಸ್ ಐತೆ. ಹೇಳದ್ಮೇಲೆ ಯಾವ ಸರ್ಪ್ರೈಸೂ ಏನು ಬೇಡ, ಸುಮ್ಕಿರು ಅಂತ ಹೇಳ್ಬಿಟ್ಟು ಸುಮ್ಕೆ ನಂಗೆ ತಲೆ ಟೆನ್ಷನ್ ಕೊಡಬೇಡ. ನಮ್ಮ ಅಮ್ಮಂಗೆ ನನ್ನ ತಂಗಿಯರಿಗೆ ನನ್ನ ಬರ್ತ್ಡೇ ಅನ್ನೋದನ್ವೇ ಗೊತ್ತಿಲ್ವಲ್ಲ. ಇವತ್ತು ನನ್ನ ಬರ್ತ್ಡೇ ಅಂತ ಗೊತ್ತಿದ್ರು ಇಷ್ಟೊತ್ತಾಯ್ತು, ಆಗ್ಲೇನಿಯಾ 10 ಗಂಟೆ ಆಯಿತು, ಆದ್ರೂ ಒಬ್ಬರು ಒಂದು ವಿಸ್ ಸಮೇತ ಮಾಡಿಲ್ವಲ್ಲ. ಇವ್ರಿಗೋಸ್ಕರ ನಾನು ಯಾಕೆ ಇದು ಮಾಡಬೇಕು? ಅವ್ರು ಮಾಡಲಿಲ್ಲ ಅಂತಂದ್ರೆ ಏನ್ರಿ, ನಾನು ಮಾಡ್ತಾ ಇದ್ದೀನಿ ತಾನೇ. ಬರ್ರಿ ನೀವು ಸುಮ್ಕೆ ಏನಿಯಾ, ಬನ್ನಿ. ನಿಮ್ಗೇನೋ ಇಷ್ಟ ಆಗಲಿಲ್ಲ ಅಂದ್ರೆ ನಂಗೆ ಇಷ್ಟ ಇಲ್ಲ ಅಂತೇಳ್ಬಿಟ್ಟು ಬಂದ್ಬಿಡಿವ್ರಂತೆ ಸರ್ಪ್ರೈಸು. ಬನ್ನಿ ನೀವು. ಸರಿ ಆಯಿತು. ನಡಿ ಹೋಗೋಣ. ರೀ ವಿಶ್ ಯು ಹ್ಯಾಪಿ ಬರ್ತ್ಡೇ. ಬನ್ನಿ ಕೇಕ್ ಕಟ್ ಮಾಡಿ. ಗಂಗಾ ಏನಿದೆಲ್ಲನೂ ಇದೆಲ್ಲ ಅಲ್ಲ, ಬಲೂನ್ಸ್ ಗಿಲೂನ್ಸ್ ಎಲ್ಲ ಕಟ್ಬಿಟ್ಟು ಹೊಲ್ದತ್ರ. ನನಗೆ ಗೊತ್ತು ರೀ, ಮನೆ ಹತ್ರ ಎಲ್ಲನೂ ಸೆಲೆಬ್ರೇಷನ್ ಮಾಡೋಕ್ಕಾಗಕ್ಕಿಲ್ಲ ಅಂತೇಳ್ಬಿಟ್ಟು ನನಗೆ ಭಾಳ ಚೆನ್ನಾಗಿ ಗೊತ್ತು. ಅದಕ್ಕೆ ಏನಿಯಾ ನಾನು ಇಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತೇಳ್ಬಿಟ್ಟು ಇಲ್ಲೇ ಏನಿಯಾ ಸೆಲೆಬ್ರೇಷನ್ ಮಾಡ್ತಿರೋದು. ಮನೆ ಹತ್ರ ಅಂತೂ ಹೆಂಗಿದ್ರು ಮಾಡೋಕ್ಕಾಗಕ್ಕಿಲ್ಲ, ಅದಕ್ಕೆ ಇಲ್ಲಾದರೂ ಮಾಡಿದ್ರೆ ನೀವು ಖುಷಿ ಪಡ್ತೀರಾ ಅಂತೇಳ್ಬಿಟ್ಟು ನಾನೇ ಹೋಗಿ ಬಲೂನ್ ತಗೊಂಬಿಟ್ಟು ಬಂದು ಬಲೂನೆಲ್ಲ ಊದ್ಬಿಟ್ಟು ನೋಡಿ ಹಿಂಗೆ ಕೇಕ್ ತಗೊಂಬಿಟ್ಟು ಬಂದು ನಿಮ್ಮ ಕಟ್ ಮಾಡ್ಸೋಣ ಅಂತ ತಂದೆ. ಕಟ್ ಮಾಡಿ ಕೇಕ. ಥ್ಯಾಂಕ್ಸ್ ಗಂಗಾ, ಚೆನ್ನಾಗಿ ಮಾಡಿದ್ಯಾ ಎಲ್ಲನೂ. ನಮ್ಮ ಮನೆಗೆ ನೆನಪೇ ಇಟ್ಕೊಂಡಿಲ್ಲ ನನ್ನ ಬರ್ತ್ಡೇ ಅಂತದ್ರಾಗ ನೀನು ಕೇಕ್ ತಗೊಂಬಿಟ್ಟು ಬಂದು ಎಲ್ಲ ಕಟ್ ಮಾಡಿಸ್ತಾ ಇದೀಯ ಅಂತಂದರೆ ನಿಜವಾಗ್ಲೂ ನನಗಂತೂ ಶಾನೆ ಖುಷಿ ಆಗ್ತಾ ಐತೆ. ರೀ ನೀವು ಖುಷಿಯಾಗಿದ್ರೆ ಅಷ್ಟೇ ಸಾಕು, ಕೇಕ್ ಕಟ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಯಜಮಾನ್ರೇ, ಹ್ಯಾಪಿ ಬರ್ಡೇ ಟು ಯು. ತಗೋ ಕೇಕ್ ತಿನ್ನು. ಥ್ಯಾಂಕ್ಸ್ ರೀ. ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ತಂದಿದ್ದೀನಿ ಇರಿ.
ತಗೊಳ್ಳಿ, ಇದು ನಿಮಗೆ ಅಂತೇಳ್ಬಿಟ್ಟು ನಾನೇ ಬಟ್ಟೆ ತಗೊಂಬಿಟ್ಟು ಬಂದೆ. ಅಯ್ಯೋ ಗಂಗಾ, ಇದೆಲ್ಲನೂ ಯಾಕೆ ಮಾಡಕ್ ಹೋದೆ, ಯಾಕೆ ತರಕ್ ಹೋದೆ ಇದೆಲ್ಲನೂ? ಪಾಪ ನಿನ್ನ ಹತ್ರನೂ ದುಡ್ಡೆಲ್ಲ ಇರ್ಲಿಲ್ವೇನೋ? ಇಲ್ಲ ರೀ, ನೀವು ಮನೆ ಬಿಟ್ಬಿಟ್ಟು ಕಳಿಸಿದ್ರಲ್ಲ, ಅವಾಗ ಕಳಿಸಿದಾಗ ಕೂಲಿ ಗಿಲಿಗೆಲ್ಲ ಹೋಯ್ತಾ ಇದ್ನಲ್ಲ, 300 400 ಹಂಗೆಲ್ಲ ದುಡಿತಿದ್ನಲ್ಲ ದಿನಕ್ಕೆ. ಅವಾಗ ಒಂಚೂರು ದುಡ್ಡಿತ್ತಲ್ಲ, ಅವಾಗ ಒಂಚೂರು ಎತ್ತಿಕೊಂಡಿದ್ದೆ ದುಡ್ಡನ್ನ. ಎತ್ತಿಕೊಂಡಿರೋ ದುಡ್ಡಾಗೇನೇ ಈಗ ನೋಡಿ ತಗೊಂಬಿಟ್ಟು ಬಂದಿರೋದು. ಅಯ್ಯೋ ಗಂಗಾ, ಪಾಪ ನಿನ್ನ ದುಡ್ಡಾಗ ನೋಡಿ ಇಷ್ಟೊಂದು ತಗೊಂಬಿಟ್ಟು ಬಂದಿದ್ಯಾ. ನನಗೇನೇ ಬೇಜಾರಾಗ್ತೈತೆ. ತುಂಬ 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 ಥ್ಯಾಂಕ್ಸ್. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಬೆಳಗ್ಗೆಯಿಂದ ಬೇಜಾರಾಗ್ತಾ ಇತ್ತು. ಯಾರೂ ನನ್ನ ಬರ್ತ್ಡೇಗೆ ಸೆಲೆಬ್ರೇಷನ್ ಅಲ್ಲ, ಒಂದು ವಿಶ್ಯೂ ಮಾಡಲಿಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು ಈ ಫ್ರೆಂಡ್ಸುಗಳು ಮಾಮೂಲಿ ಏನಾರ ಫೇಸ್ಬುಕ್ಕಾಗೋ ಇಲ್ಲ ಇನ್ಸ್ಟಾಗ್ರಾಮಾಗೋ ಏನಾರ ಸ್ಟೋರಿ ಹಾಕಿದ್ರೆ ಹ್ಯಾಪಿ ಬರ್ಡೇ ಅಂತ ಹಾಕ್ತಾರೆ. ಏನು ಹಾಕ್ಲಿಲ್ಲ ಅಂತಂದರೆ ಒಂದು ವಿಶ್ಯೂ ಸಮೇತನೂ ಹಾಕೋದಿಲ್ಲ. ಬಿಡ್ರಿ, ಪರವಾಗಿಲ್ಲ, ಬೇರೆಯವ್ರದ್ದು ಕಟ್ಕೊಂಡು ನಮಗೇನಾಗಬೇಕು. ನೀವು ಖುಷಿಯಾಗಿದ್ರಲ್ಲ ಅಷ್ಟೇ ಸಾಕು ನನಗೆ. ರೀ, ನಿಮ್ಗೆ ಏನು ಅಡುಗೆ ಮಾಡಲಿ? ಬಿರಿಯಾನಿ ಮಾಡಲಾ, ಇಲ್ಲ ಅಂತಂದರೆ ಏನು ಮಾಡಲಿ? ನಿಮ್ಮ ಬರ್ಡೇ ಸ್ಪೆಷಲ್ಲಾಗಿ ನಿಮ್ಗೆ ಏನು ಮಾಡಬೇಕು ಅಂತ ಹೇಳಿ, ಅದನ್ನೇನೇ ಮಾಡ್ತೀನಿ ನಾನಂತೂ. ನಿಮ್ಗೆ ಏನು ಬೇಕು ಹೇಳಿ. ಅಯ್ಯೋ ಗಂಗಾ, ನನಗೆ ಏನು ಬೇಡ, ಸುಮ್ಮನೆ ಇರು. ನಿಜವಾಗ್ಲೂ ಪಾಪ ನೀನು ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಇಷ್ಟೆಲ್ಲ ಮಾಡಿದ್ಯಾ. ನಂಗೆ ಇದಕ್ಕಿನ್ನ ಇನ್ನೇನು ಬೇಕು ಹೇಳು. ಬಾ, ನಾನೇ ನಿನ್ನ ಹೋಟ್ಲು ಕರ್ಕೊಂಡೋಗ್ಬಿಟ್ಟು ನಾನೇ ಟ್ರೀಟ್ ಕೊಡಿಸ್ತೀನಿ. ನೀನು ಕೇಕ್ ಕಟ್ ಮಾಡಿಸಿದ್ಯಾ ಅಂತಂದಮೇಲೆ ನಾನು ನಿನಗೆ ಟ್ರೀಟ್ ಕೊಡಿಸ್ಲೇಬೇಕಲ್ವಾ? ಅಯ್ಯೋ ರೀ, ಅದಕ್ಕೆಲ್ಲ ಸುಮ್ಮನೆ ಯಾಕೆ ಕಾಸು ಖರ್ಚು? ಇಲ್ದಿರ ಕಾಸಾಗ ಅದು ಬೇರೆ ನೀನಿಯ. ಸುಮ್ಮನೆ ಆಮೇಕಿಂದ ನಿಮ್ಮ ಅಮ್ಮ ನಿಮ್ಮ ತಂಗಿಯರ್ಗೆ ಯಾರಿಗಾನ ಗೊತ್ತಾಯ್ತು ನಾವಿಬ್ಬರೇ ಹೋಗಿದ್ವಿ ಅಂತಂದರೆ ಹಂಗೆ ಬೇಜಾರು ಮಾಡ್ಕೊಂಬಿಡ್ತಾರೆ. ಹೊಟ್ಟೆ ಉರ್ಕೊಂಬಿಡ್ತಾರೆ. ಬೇಡ, ಸುಮ್ಕಿರಿ. ಯಾರು ಏನಾರ ಅನ್ಕೊಂಡ್ಲಿ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅವ್ರು ಹಂಗೆ ಅನ್ಕೋತಾರೆ, ಇವ್ರು ಹಿಂಗೆ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ಯಾರು ಏನು ಅನ್ಕೊಳಕ್ಕಿಲ್ಲ. ಸುಮ್ಮನೆ ಏನಿಯ ಬಾ, ಯಾರು ಏನಾರ ಅನ್ಕೊಂಡ್ಲಿ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನೀನು ನನಗೋಸ್ಕರ ಇಷ್ಟೊಂದು ಕೂಲಿ ಮಾಡಿರೋ ದುಡ್ಡಾಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ಯಾ ಅಂತಂದಮೇಲೆ ನಾನು ನಿನ್ನನ್ನು ಕರ್ಕೊಂಡೋಗ್ಬಿಟ್ಟು ಹೋಟ್ಲಾಗ ಊಟ ಕೊಡ್ಸಿದ್ರೆ ತಪ್ಪೇನೈತೆ? ಬಾ ಬೇಗ ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಬೇಗ ಬಾ. ಸರಿ ರೀ. ಅಮ್ಮಿ, ಮುಗೀತಾ? ಹೊರಡು. ಥ್ಯಾಂಕ್ಸ್ ಪದಕ. ಅಲ್ಲ, ಇಲ್ಲೆಲ್ಲ ಬಲೂನ್ಸ್ ಎಲ್ಲ ತಗೊಬಿಟ್ಟು ಬಂದು ಕೊಟ್ಟಿದ್ದೀಗಲ್ಲ, ನಾನು ಏನು ಕಕ್ಕ ಅಂತ ಹೇಳಿದ್ನಲ್ಲ. ಒಂಚೂರು ಡಿಸೈನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ ನೀನಿಯ. ಒಂಚೂರು ಡಿಸೈನಾಗಿ ಎಲ್ಲ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ನಾನೇನಿಯ ತಗೊಬಿಟ್ಟು ಬಂದು ಇದು ಮಾಡಿದ್ದು. ಏನಾಯ್ತದೆ? ಸುಮ್ಕಿರು, ಇವಾಗ ಚೆನ್ನಾಗಿ ಕಾಣಿಸ್ತಿಲ್ವೇ? ಚೆನ್ನಾಗಿ ಕಾಣಿಸ್ತಾಯ್ತು ಪಾಪ, ನೀನು ರಿಸ್ಕ್ ತಗೊಬಿಟ್ಟಲ್ಲಕ್ಕ ಅಂತ ಹೇಳ್ಬಿಟ್ಟು. ಅಮ್ಮಿ, ನೀವಿಬ್ರು ಗಂಡ ಏನ್ರು ಸಂದಾಕಿದ್ರೆ ನಂಗೆ ಅದಕ್ಕಿನ್ನೂ ಇನ್ನೇನೇ ಬೇಕು. ನೀವಿಬ್ರು ಸಂದಾಕಿದ್ರೆ ಸಾಕು. ಥ್ಯಾಂಕ್ಸ್ ಪದಕ್ಕ. ಈ ಜಾಗದಾಗ ನಮ್ಮ ಅಮ್ಮ ಇದ್ದಿದ್ರೆ ಇಷ್ಟು ಕೆಲಸ ಮಾಡ್ತಿತ್ತಲ್ವ ಗೊತ್ತಿಲ್ಲ. ನೀವು ಅದೇನೋ ನಾನು ಅಲ್ಲಿ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಾನು ಏನು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನೀನು ನಾನೇ ಮಾಡಿದೆ ಅಂತ ಹೇಳು ಅಂದ್ರಲ್ಲ, ಅದಕ್ಕೆ ನಮ್ಮ ಯಜಮಾನ್ರಿಗೆ ನಾನೇ ಮಾಡಿದ್ದು ಅಂತ ಸುಮ್ಕೆ ಹಂಗೆ ಹೇಳ್ದೆ. ಚೆನ್ನಾಗಿ ಮಾಡಿದ್ಯಾ ಕಣಕ್ಕ, ಸಿಂಪಲ್ಲಾಗಿ ನೋಡಕ್ಕೂ ಸಂದಾಗ ಕಾಣಿಸ್ತಾ ಇತ್ತಿಲ್ಲಿ. ಸರಿ, ನಂತಾಗ ಮಾತಾಡ್ಕೊಂಡು ನಿಂತ್ಕೊಬೇಡ. ಹಲ್ಲೋಡು ನಿನ್ನ ಗಂಡಲ್ಲಿ ಹೋಯ್ತಾವನೆ. ಹೋಗ್ಬಿಟ್ಟು ಫಸ್ಟ್ ದಿನ ಹೋಟ್ಲು ಅಂತಿದ್ನಲ್ಲ, ಹೋಗಿ ತಿನ್ಕೊಂಡು ಚೆನ್ನಾಗಿ ಓಡಾಡ್ಕೊಂಬಿಟ್ಟು, ಏನು ಮನೆಗೆ ಅರ್ಜೆಂಟಾಗಿ ಬರೋ ಅವಶ್ಯಕತೆ ಇಲ್ಲ. ರಾತ್ರಿಗೆ ಏನಿಯ ಮನೆಗೆ ಬರ್ರಿ, ಊಟನೂ ಮಾಡ್ಕೊಂಡು. ನಮ್ಮ ಮನೆಗೆ ಏನು ಕಿತ್ತು ಗುಡ್ಡೆ ಹಾಕಂಥ ಕೆಲಸ ಅಂಥದ್ದೇನೂ ಇಲ್ಲ. ಆದ್ರೂ ಮನೆನಾಗ ಅದು ಇದು ಸಣ್ಣ ಪುಟ್ಟ, ಅದ್ರ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಸಣ್ಣ ಪುಟ್ಟ ಅದು ಇದು ಅಂತ ಹೇಳ್ಬಿಟ್ಟು ನೀನೇನು ತಲೆ ಕೆಡಿಸ್ಕೋಬೇಡ. ಸುಮ್ಮನೆ ನೀನು ಹೋಗೋದು ಕಲಿ ನೀನಂತೂ. ಹೋಗು, ನನ್ನ ಮನೆ ಕೆಲಸ ಎಲ್ಲ ನೋಡ್ಕೊತೀನಿ. ಅನ್ನ ಸಾರು ಮುದ್ದೆ ನಾನು ಮಾಡಿರ್ತೀನಿ. ಚೆನ್ನಾಗಿ ತಿನ್ಕೊಂಡು ನಿನ್ನ ಗಂಡನ ಜೊತೆ ಚೆನ್ನಾಗಿ ಪ್ರೈವೇಟಾಗಿ ನಿನಗೆ ಟೈಮ್ ಸಿಕ್ಕೈತೆ ಮಾತಾಡೋಕ್ಕೆ. ಪ್ರೈವೇಟಾಗಿ ಮಾತಾಡ್ಕೊಂಬಿಟ್ಟು ಬಾ, ಸರಿನಾ? ಹೋಗು. ಸರಿ ಅಕ್ಕ, ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್. ಹೆಂಗನೂ ವ್ಯತಾಗೆ ಗಂಗನ ಜೀವನ ಅಂದರೆ ಒಂಚೂರು ಟ್ರಾಕಿಗೆ ಬರ್ತೈತಿ. ಹೆಂಗ ಹೊಸಿ ಚೆನ್ನಾಗಿದ್ರೆ ನಮಗೂ ನೋಡ್ಬೋದಪ್ಪ. ಮದುವೆ ಮಾಡಿಸ್ದೋಳು ನಾನೇನಿಯ. ಆಮೇಕಿನ್ ಚೆನ್ನಾಗಿದ್ರೆ ಮಾತಾಡ್ಸ್ಬೋದು, ಇಲ್ಲ ಚೆನ್ನಾಗಿಲ್ಲ ಅಂತಂದ್ರೆ ಹೆಂಗೆ ಹೇಳು? ಏನೇ ಪದ್ದಿ ಇದು? ಹೊಲ್ದಾಗೆಲ್ಲ ಹಿಂಗೆ ಪಿಗಳು ಕಟ್ಬಿಟ್ಟು ಹಿಂಗೆ ಅಗಳ ಕೇಕ್ ಎಲ್ಲ ತಂದ್ಬಿಟ್ಟು ಮಡಗಿದ್ದೀಗಲ್ಲೇ. ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರಲ್ಲ ಅಲ್ವಾ? ಸೆಲೆಬ್ರೇಷನ್ ಮಾಡೋಣ ಅಂತ ತಂದು ಮಡಗಿದ್ದೆ ಎಲ್ಲನೂ. ಕೇಳೋದು ನೋಡಿ ಹೆಂಗೆ ಕೇಳ್ತಾರೆ. ನನ್ನ ಬರ್ತ್ಡೇ ಇವತ್ತಲ್ಲ. ನನಗೆ ಗೊತ್ತಿಲ್ವಲ್ಲ ಯಾವಾಗ ಬರ್ತಡೇ ಅಂತ ಹೇಳ್ಬಿಟ್ಟು, ಅದಕ್ಕೆ ಸೆಲೆಬ್ರೇಷನ್ಗೆ ಅಂತ ಮಡಗಿದ್ದೆ ಅಷ್ಟೇನಿಯ. ಅಯ್ಯೋ ನೋಡಿರಿ ಸುಮ್ಕೇನಿಯ, ನಿಮ್ಮ ತಮ್ಮನ ಬರ್ತಡೇಯ ಅದೇ ಗಂಗಾ ಸೆಲೆಬ್ರೇಷನ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗೋಳಿ. ಅಷ್ಟೇನೆ, ಅದಕ್ಕೆ ಯಾಕೆ ಬಾಯಿ ತೆಕ್ಕೊಂಡು ನೋಡ್ತೀರಾ? ಹೌದಾ? ನಾನೆಲ್ಲ ನೀನೇನಿಯ ಸೆಲೆಬ್ರೇಷನ್ಗೆ ಎಲ್ಲನೂ ನೀನೇನಿಯ ಮಾಡ್ದಿನೋ ಅಂತ ಅನ್ಕೊಂಡೆ ಎಲ್ಲನೂ. ಮಾಡ್ತೀನಿ. ನೀವು ಮಾಡೋದಕ್ಕೆ ನಾನು ಸರಿಯಾಗಿ ಮಾಡ್ತೀನಿ. ನೋಡಿರಿ ಫಸ್ಟು ರೀ, ಇದು ಎಂಥ ಜಾಗ ರೀ? ನಾನಂತೂ ಇದು ನೋಡೇ ಇರಲಿಲ್ಲ. ಭಾಳ ಚೆನ್ನಾಗೈತೆ ಅಲ್ವೇನ್ರಿ ಒಂಥರ ಎಲ್ಲನೂ. ಅಲ್ಲ, ಈ ಹೋಟ್ಲು ಒಳಗಡೆ ನೀನಿಯ ಇಷ್ಟು ಚೆನ್ನಾಗೆಲ್ಲ ಅರೇಂಜ್ ಮಾಡ್ಬಿಟ್ಟು ಕೊಟ್ಟವ್ರಲ್ಲ. ಗಂಗಾ, ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಸಿಗ್ತದೆ. ದುಡ್ಡು ಒಂದು ಮಾಡ್ಬೇಕು ಅಷ್ಟೇ ನೀನಿಯ. ರೀ, ನನಗಂತೂ ಕತ್ಲಾಗೋಯ್ತಲ್ಲ, ಭಯ ಹೋಗ್ಬಿಡ್ತು. ಈಗ ಮನೆಗೆ ಹೋಗ್ಲಿಲ್ಲ ಅಂತಂದರೆ ನಿಮ್ಮ ಅಮ್ಮ ಅವರೆಲ್ಲ ಏನು ಅನ್ಕೋತಾರೋ ಏನೋ. ಆಗಲೇ ಸಂಜೆ 7 ಗಂಟೆ ಆಗೋಗ್ಬಿಟ್ಟೈತ್ರಿ. ಈಗ ಮನೆಗೆ ಬೇರೆ ಹೋಗ್ಬೇಕು.
ಅಯ್ಯೋ ಹೋಗೋಣ ಬಿಡು, ಬೆಳಿಗ್ಗೆಯಿಂದ ನಂದು ಇಲ್ಸು ಅಲ್ಲಿ ಇಲ್ಲಿ ಅಂತ ಇನ್ನೂ ಕರ್ಕೊಂಡೋಗಿದ್ದೆ ತಾನೆ. ಈಗ ನೋಡು ಎಷ್ಟು ಚೆನ್ನಾಗಿತ್ತು. ನನಗೆ ಹೇಳ್ತಿಲ್ಲ ಯಾವಾಗೂ ಯಾಕೆ ಓಡಾಡ್ತೀಯ ಅಂತ ಹೇಳ್ಬಿಟ್ಟು. ಇವಾಗ ಗೊತ್ತಾಯ್ತಾ ನಾನು ಯಾಕೆ ಓಡಾಡ್ತೀನಿ ಅಂತ ಹೇಳ್ಬಿಟ್ಟು. ಯಾಕೆ ಎಲ್ಲಿ ಓಡಾಡೋದು, ಇದಕ್ಕೇನೆ ನೀನು ಓಡಾಡೋದು. ನನಗಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಓಡಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ. ಅದಕ್ಕೆಲ್ಲ ದುಡ್ಡು ಒಂದು ಇರಬೇಕಷ್ಟೇ ಏನಿಯ. ನೋಡು ಈ ಕಿತ ಹೋಗ್ಬೇಕಾರೆ ನಿನ್ನೂ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ನಿಜವಾಗೂ. ಈ ಸಲ ಬರ್ಡೇ ನೀನು ಏನಾದರೂ ಮಾಡಲಿಲ್ಲ ಅಂತಂದಿದ್ರೆ ಬೋರ್ ಆಗ್ತಿರೋದು ನನಗಂತೂ ಬರ್ತಡೆ. ಆದರೆ ನೀನು ಇಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿರೋದಕ್ಕೆ ನನ್ನ ಮನ್ಸಿಗಂತೂ ಭಾಳ ಖುಷಿ. ನೀವು ಅಷ್ಟೇ ಏನಿಯ ನನ್ನ ಇಲ್ಲಿಗೆ ಹೋಟ್ಲು ಕರ್ಕೊಂಬಿಟ್ಟು ಬಂದ್ಬಿಟ್ಟು ಭಾಳ ಖುಷಿಯಾಗಂಗೆ ಮಾಡ್ಬಿಟ್ಟಿದ್ದೀರಾ. ಇದನ್ನೆಲ್ಲ ನಾನು ನೋಡೇ ಇರಲಿಲ್ಲ ರೀ. ಅದ್ರಾಗೂ ನಾನು 6 ಗಂಟೆ ಮೇಲೆ ಎಲ್ಲೂ ಮನೆಗೆ ಇದು ಮಾಡ್ತಿದ್ದು ಗೊತ್ತಿದ್ದೆ ಹೇಳಿ. 6 ಗಂಟೆ ಮೇಲೆ ನಾನು ಎಲ್ಲೂ ಹೋಯ್ತಾ ಇರಲಿಲ್ಲ. ಅಂಥದ್ರಾಗ 7 ಗಂಟೆ ಆಗೈತೆ ಆಗ್ಲೇನಿಯ ಕತ್ಲು ನೋಡ್ರಿ ಹೆಂಗೆ ಹೂವು ಅಂತ ಐತೆ. ಇಂಥ ಹತ್ರ ಕುತ್ಕೊಂಡು ಹಿಂಗೆ ಆರಾಮಾಗಿ ಮಾತಾಡ್ಕೊಂಡು ಕುಂತ್ಕೊಂಡು ಎಷ್ಟು ಚೆನ್ನಾಗಿರ್ತದೆ ಅಲ್ವೇನ್ರಿ. ಒಂಥರ ನೆನೆಸ್ಕೊಂಡ್ರೆ ಏನಿಯ ಖುಷಿ. ಬಿಡು ಗಂಗಾ. ನೋಡು ಕುಡಿ ಜ್ಯೂಸ್ ಎಲ್ಲ ಚೆನ್ನಾಗೈತಾ? ಹ್ಞೂ ಚೆನ್ನಾಗೈತ್ರಿ. ನೋಡು ಇನ್ನೂ ಏನಾರ ಬೇಕಾದರೆ ಆರ್ಡ್ರ್ ಮಾಡ್ಕ. ಇಲ್ಲಿ ಎಂತೆಂಥ ಫುಡ್ ಬೇಕಾದ್ರೂ ಸಿಗ್ತದೆ. ನಂಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ. ಅದಕ್ಕೆ ಏನೇ ಪಿಜ್ಜಾನ ಆರ್ಡ್ರ್ ಮಾಡ್ಕೊಂಡಿದ್ದು. ನಿಂಗೆ ಏನೇನು ಬೇಕೋ ಆರ್ಡ್ರ್ ಮಾಡ್ಕೊಂಡು ತಿನ್ನು, ಸರಿನಾ? ಇದು ನಾವು ಯಾವಾಗೂ ಬರ್ತೀವಲ್ಲ ಅದೇ ನೆನೆಯ ಹೋಟ್ಲು. ನಾವು ಇಲ್ಲಿಗೆ ಎಲ್ಲ ಯಾವಾಗೂ ವಾರಕ್ಕೊಂದ್ಸಲ, ತಿಂಗ್ಳಿಗೊಂದು 2 ಸಲ ಆದರೂ ಬಂದೇ ಬರ್ತೀವಿ ನಾವಂತೂ ಇಲ್ಲಿಗೆ. ನಾವು ನಮ್ಮ ಫ್ರೆಂಡ್ಸು ಎಲ್ಲರೂ ಇಲ್ಲಿಗೆ ಬಂದುಬಿಟ್ಟು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಗೊತ್ತಾ. ಅದೊಂಥರ ಚೆನ್ನಾಗಿರ್ತದೆ. ಮನೆಗೆ ಇದ್ದು ನಮ್ಮ ಅಮ್ಮ, ನನ್ನ ತಂಗಿ, ನಮ್ಮ ಅಪ್ಪನ ಕಾಟ ನೋಡಿ 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 ಹಿಂಗೆ ಹೊರಗಡೆ ಬಂದುಬಿಟ್ರೆ ನೋಡು ಎಷ್ಟು ಆರಾಮಾಗಿ ಪೀಸ್ಫುಲ್ಲಾಗಿರ್ತದೆ. ಹೌದು ರೀ, ತುಂಬ ಖುಷಿ ಆಯಿತು ನನಗೂ. ನೋಡಿ ಎಷ್ಟು ಆರಾಮಾಗಿರ್ಬೋದಲ್ವಾ. ಯಾರ ತೊಂದರೆನೂ ಯಾರ ತಾಪತ್ರ ಏನೂ ಇರೋದಿಲ್ಲ. ಎಷ್ಟು ಆರಾಮಾಗಂದರೆ ಆರಾಮಾಗಿರ್ಬೋದು. ನನಗೂ ಮೊದಲನೇ ಸಲ ಎಕ್ಸ್ಪೀರಿಯೆನ್ಸ್ ಆಗ್ತಿರೋದು. ತುಂಬ ಚೆನ್ನಾಗಿ ಅನ್ನಿಸ್ತೈತೆ ಬಿಡಿ. ಇನ್ನೊಂದು ಸಲನೂ ಇಲ್ಲಿಗೆ ಕರ್ಕೊಂಡು ಬನ್ನಿ ನನ್ನ. ಹಾಂ ಆಯಿತು.